ಚುನಾವಣೆ ನಡೆಯುವಂತಹ ಕ್ಷೇತ್ರಗಳಲ್ಲಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ ಅನ್ನೋದರ ಮಾಹಿತಿ ನಾವು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಬಿಜೆಪಿಯ ನಾಯಕರುಗಳಿಗೆ ಇಷ್ಟು ದಿನ ರಾಷ್ಟ್ರೀಯ ನಾಯಕರು ಆಸರೆ ರೀತಿ ಇದ್ರು, ಶ್ರೀರಕ್ಷೆ ರೀತಿ ಇದ್ರು. ಇವತ್ತು ಹೇಗಿರುತ್ತೆ ಅವರ ಪ್ರಚಾರದ ರೂಪುರೇಷೆಯ ಡೀಟೇಲ್ಸ್ ನೋಡ್ತಾ ಹೋಗೋಣ. 3-4 ರಿಸ್ಕ್ ಇರುವಂತಹ ಕ್ಷೇತ್ರಗಳಲ್ಲಿ ಅಂದ್ರೆ 50-50 ರಿಸಲ್ಟ್ ಅಥವಾ ಪ್ರೆಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ ಸರ್ವೆಗಳಲ್ಲೂ ಕೂಡ ಅಂತ ಯಾವ್ಯಾವ ಕ್ಷೇತ್ರ ಇದೆಯಲ್ಲ ಅಲ್ಲೆಲ್ಲ ಹೆಚ್ಚು ಫೋಕಸ್ ಅನ್ನ ಬಿಜೆಪಿ ಮಾಡ್ತಾ ಇದೆ. ಇವತ್ತು ಹಾಗಾದ್ರೆ ಎಲ್ಲೆಲ್ಲಿ ಬಿಜೆಪಿ ನಾಯಕರು ಬಹಿರಂಗ ಪ್ರಚಾರಕ್ಕೆ ವೇದಿಕೆ ನಿರ್ಮಾಣ ಆಗಿದೆ ಅನ್ನೋದರ ಮಾಹಿತಿ ಕೂಡ ನೋಡ್ತಾ ಹೋಗೋಣ. ಪ್ರಮುಖವಾಗಿ ರಾಜ್ಯ ಬಿಜೆಪಿಯ ಘಟಾನುಘಟಿ ನಾಯಕರೇ ಇವತ್ತು ಆಟಗಾರರು. ಕೊನೆ ದಿನದ ಬಹಿರಂಗ ಪ್ರಚಾರದ ಆಟದಲ್ಲಿ ವರಿಷ್ಠರು ಗೈರಾಗ್ತಾ ಇದ್ದಾರೆ. ಹಾಗಾದ್ರೆ ತುಮಕೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ವಿ ಸೋಮಣ್ಣ ಪರವಾಗಿ ಭರ್ಜರಿಯಾಗಿ ಮತ ಶಿಕಾರಿಯನ್ನ ನಡೆಸ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ತುಮಕೂರು ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಒಳಜಗಳ ಜೊತೆಗೆ ಟಫ್ ಕಾಂಪಿಟೇಷನ್ ಇದೆ, ಜೊತೆಗೆ ಸಮುದಾಯಗಳ ಮತಗಳ ಕ್ರೋಢೀಕರಣ ಅಂತೆಲ್ಲ ಇದೆಯಲ್ಲ. ಸೊ ಇಲ್ಲಿ ಆಸರೆ ಆಗಬಹುದು ಯಡಿಯೂರಪ್ಪ ಅವರ ಪ್ರಚಾರ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೆ ಬೆಂಗಳೂರು ದಕ್ಷಿಣ ಹಾಗೂ ಉಡುಪಿ ಚಿಕ್ಕಮಗಳೂರಿನಲ್ಲಿ ಆರ್ ಅಶೋಕ್ ಅವರು ಪ್ರಚಾರವನ್ನ ಮಾಡ್ತಾರೆ ಅಲ್ಲಿನ ಅಭ್ಯರ್ಥಿಗಳ ಪರವಾಗಿ ಅನ್ನೋದು ತಿಳಿದು ಬರ್ತಾ ಇದೆ. ಶಿವಮೊಗ್ಗದಲ್ಲೂ ಕೂಡ ಜಿಲ್ಲಾ ಕೋರ್ ಕಮಿಟಿ ಸಭೆ ಹಾಗೂ ಸಮಾವೇಶವನ್ನ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆಸೋದಕ್ಕೆ ಬಿಜೆಪಿಗರು ಬ್ಲೂ ಪ್ರಿಂಟ್ ಅನ್ನ ಹಾಕೊಂಡಿರೋದು ತಿಳಿದು ಬರ್ತಾ ಇದೆ. ಬೆಂಗಳೂರು ಉತ್ತರದಲ್ಲಿ ಮಾಜಿ ಸಿಎಂ ಸದಾನಂದ ಗೌಡರು ಟಿಕೆಟ್ ವಂಚಿತರಾಗಿದ್ರು ಕೂಡ ಪಕ್ಷದ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಇವತ್ತು ಹೆಚ್ಚಾಗಿ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೆ ಚಿಕ್ಕೋಡಿ ಸಮಾವೇಶದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಿಂಚ್ಲಿಕ್ಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಬಿಜೆಪಿಯ ರಾಜ್ಯದ ಸ್ಟಾರ್ ಫೇಸಸ್ ಅಂತ ಯಾರ್ಯಾರಿದ್ದಾರೆ ಸೊ ಅವರೆಲ್ಲರೂ ಕೂಡ ಅಖಾಡಕ್ಕೆ ಇಳಿತಾ ಇರೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಬಿಜೆಪಿ ಪಾಲಿಕೆ ಈ 14 ಕ್ಷೇತ್ರಗಳಲ್ಲೂ ಕೂಡ ರಿಸಲ್ಟ್ ಉತ್ತಮ ಬರಲೇಬೇಕು ಅನ್ನುವಂತಹ ಉತ್ಸಾಹ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಇವತ್ತು ಕೊನೆಯ ದಿನ ಬಿಜೆಪಿ ಪಾಲಯಕ್ಕೆ ಮಾಡು ಇಲ್ಲವೇ ಮಡಿ, ಸೊ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ರಾಜ್ಯ ನಾಯಕರ ಆಸರೆ ಅಥವಾ ಶ್ರೀರಕ್ಷೆಯಲ್ಲಿ ಅಭ್ಯರ್ಥಿಗಳು ಮುಂದಾಗಿದ್ದಾರೆ, ಏನೇನು ಮಾಹಿತಿ ಕೊಡ್ತೀರಿ? ಆಮೇಲೆ ಇವರು ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಆಕ್ಸಿಜನ್ ಸಪ್ಲೈ, ಹೊಸ ಆಕ್ಸಿಜನ್ ಸಪ್ಲೈ ಯಾವ ರೀತಿ ಬಿಜೆಪಿಗೆ ಆಗತ್ತೆ ಅಂತ? ಮಮತಾ, ಈಗಾಗಲೇ 14 ಏನು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಫಸ್ಟ್ ಹಾಫ್ನಲ್ಲಿ, ಅಷ್ಟಕ್ಕೂ ಕೂಡ ಈಗಾಗಲೇ ಇವತ್ತು ಪ್ರಚಾರ ಅಂತ್ಯವಾಗುತ್ತೆ. ಕೊನೆಯ ದಿನ ಇವತ್ತು ಬಿಜೆಪಿ ಮತ್ತು JDS ಎರಡೂ ಪಕ್ಷಗಳಿಂದಲೂ ಕೂಡ ಇವತ್ತು ಭರ್ಜರಿ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಇವತ್ತು ಕೊನೆಯ ದಿನವಾದ ಹಿನ್ನೆಲೆಯಲ್ಲಿ ಇಷ್ಟು ದಿನಗಳಲ್ಲಿ ಮಾಡಿದಂತಹ ಒಂದು ಸಭೆ ರ್ಯಾಲಿಗಳು ಇದರಿಂದಾಗಿ ಒಂದು ಟ್ರೆಂಡನ್ನು ಸೆಟ್ ಮಾಡಿ ಹೋಗಿದ್ದಾರೆ ಬಿಜೆಪಿ ವರಿಷ್ಠರು. ಮೋದಿಯವರ ಖುದ್ದಾಗಿ 4-5 ಲೋಕಸಭೆ ಕ್ಷೇತ್ರಗಳಲ್ಲಿ ಭೇಟಿ ಕೊಟ್ಟು ಒಟ್ಟಾರೆಯಾಗಿ 10ಕ್ಕೂ ಹೆಚ್ಚು ಲೋಕಸಭೆ ಕ್ಷೇತ್ರಗಳನ್ನು ಫೋಕಸ್ ಮಾಡಿಕೊಂಡು ರೋಡ್ ಶೋ ಸಮಾವೇಶ ಮಾಡಿ ಹೋಗಿದ್ದಾರೆ. ಎರಡು ಕಡೆ ಅಮಿತ್ ಶಾ ಅವರು ಬಂದು ಹೋಗಿದ್ದಾರೆ, JP ನಡ್ಡಾ ಅವರು ಬಂದು ಹೋಗಿದ್ದಾರೆ, ಹಾಗೆ ವಿವಿಧ ಕೆಲವು ಕೇಂದ್ರ ಸಚಿವರು ಬಂದು ಹೋಗಿದ್ದಾರೆ. ಇವರೆಲ್ಲರೂ ಕೂಡ ಬಿಜೆಪಿ ಪರ ಒಂದು ಟ್ರೆಂಡ್ ಸೆಟ್ ಮಾಡಿ ಹೋಗಿದ್ದಾರೆ. ಇವತ್ತು ಯಾರೂ ಕೂಡ ವರಿಷ್ಠರು ಬರ್ತಾ ಇಲ್ಲ, ಬದಲಾಗಿ ರಾಜ್ಯ ನಾಯಕರೇ ವಿವಿಧ ಕಡೆಗಳಲ್ಲಿ ವಿವಿಧ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಇಬ್ಬರು ಕೂಡ ಶಿವಮೊಗ್ಗದ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಈಶ್ವರಪ್ಪ ಬಂಡಾಯ ಸಾರಿರೋ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಅಪ್ಪ ಮಗ ಇಬ್ಬರು ಕೂಡ ಶಿವಮೊಗ್ಗದಲ್ಲಿ ಇವತ್ತು ಸಮಾವೇಶ ಮಾಡ್ತಾರೆ, ಭರ್ಜರಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈಶ್ವರಪ್ಪನವರಿಂದ ಒಳೇಟು ಆಗಬಾರ್ದು, ಆತಂಕ ಆಗಬಾರ್ದು ಅನ್ನುವಂಥ ಎಚ್ಚರಿಕೆಯಿಂದ ಇಬ್ಬರು ಕೂಡ ಇವತ್ತು ಶಿವಮೊಗ್ಗ ಭೇಟಿ ಕೊಡ್ತಾ ಇದ್ದಾರೆ. ಇದರ ಹೊರತಾಗಿ ಯಡಿಯೂರಪ್ಪನವರು ಬೀದರ್ಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ, ತುಮಕೂರಿಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲೂ ಕೂಡ 2 ಬೃಹತ್ ಸಮಾವೇಶಗಳಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಇನ್ನು ವಿಜೇಂದ್ರ ಇವತ್ತು ಕಂಪ್ಲೀಟ್ ಫುಲ್ ಡೇ ಶಿವಮೊಗ್ಗದಲ್ಲೇ ಕಳೀತಾ ಇದ್ದಾರೆ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ಸಮಾವೇಶ ಮಾಡ್ತಾರೆ, ಜೊತೆಗೆ ಒಂದು ಕೋರ್ ಕಮಿಟಿ ಸಭೆನೂ ಕೂಡ ಮಾಡ್ತಾರೆ. ಯಾಕೆ ಕೋರ್ ಕಮಿಟಿ ಮಾಡ್ತಾರೆ ಅಂದರೆ ಜಿಲ್ಲಾ ಕೋರ್ ಕಮಿಟಿ ಸಭೆ ನಾಯಕರಿಗೆ ಒಂದು ತಾಕೀತು ಮಾಡ್ತಾರೆ, ಎಲ್ಲರೂ ಕೂಡ ಬಿಜೆಪಿ ಪರ ಇರಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಈಶ್ವರಪ್ಪನವ್ರನ್ನ ಉಚ್ಚಾಟನೆ ಮಾಡಲಾಗಿದೆ, ಅವ್ರ ಪರ ಯಾರು ಕೂಡ ಇರಬಾರ್ದು ಅಂತ. ಹಾಗೆ ಪ್ರಹ್ಲಾದ್ ಜೋಶಿ, ಅಶೋಕ್ ಅವರು ಕೂಡ ಪ್ರಚಾರ ಮಾಡ್ತಿದ್ರು. ಒಟ್ಟಾರೆಯಾಗಿ ಕೊನೆಯ ದಿನ ಎಷ್ಟು ಮಟ್ಟಿಗೆ ಪ್ರಚಾರ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು ಮಮತಾ. ರೈಟ್, ಧನ್ಯವಾದ ಮಸೂದ್.